ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಚೆನ್ನಾಗಿರಿ ಕೂಡ. 2026ರಲ್ಲಿ ನಿಮ್ದು ಏನೇನು ಸ್ಪೆಷಲ್, ಏನೇನು ಅಂದ್ಕೊಂಡಿದ್ದೀರೋ ಜೀವನದಲ್ಲಿ ಅದೆಲ್ಲನೂ ಆ ದೇವ್ರು ನೆರವೇರಿಸೋ ಥರ ಮಾಡಲಿ. ಓಕೆ, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಈ ಬ್ಲಾಗ್ ಅಂತೂ ತುಂಬ ಸ್ಪೆಷಲ್ ಆಗೋದು. ಸ್ಪೆಷಲ್ ಬ್ಲಾಗ್. ಸ್ಪೆಷಲ್ ಅಂತ ಹೇಳಿದ್ರೆ ಸ್ವಲ್ಪ ನನ್ನ ಖುಷಿನ ನಾನು ಕಂಡ್ಕೊಂಡಿರೋ ಬ್ಲಾಗು. ಅಂದರೆ ಸ್ವಲ್ಪ ನೆಮ್ಮದಿ, ಯಾವುದೇ ರೀತಿ ಟೆನ್ಷನ್ ಇಲ್ಲದೆ, ಯಾವುದೇ ಯೋಚನೆ ಇಲ್ಲದೇ ಆರಾಮಾಗಿ ಅಮ್ಮನ ಮನೆಯಲ್ಲಿ ಒನ್ ಡೇ ಇದ್ದು ಬಂದೆ. ಅದೇ ಒಂಥರ ಸ್ಪೆಷಲ್ ಬ್ಲಾಗ್. ರೀಸನ್ ಬಂದ್ಬಿಟ್ಟು ನಮ್ಮ ಬಾವಾಗೆ ಹುಷಾರಿರಲಿಲ್ಲ. 2 ಡೇಸ್ ಆಗಿತ್ತು. ಹಾಸ್ಪಿಟ್ಲಿಗೆ ಹೋಗಿದ್ರು ಅವರು ಕುಂದಾಪುರ್ಗೆ. ಅವ್ರ ಮಕ್ಕಳೆಲ್ಲ ಅಮ್ಮನ ಮನೆ ಹತ್ರನೇ ಇದ್ದರು. ಆಮೇಲೆ ಅವರು ಅವತ್ತು ಬಂದರೆ ಆಮೇಲೆ ಅವ್ರನ್ನೂ ಕರೆದಿದ್ದ ಅಣ್ಣ. ಆಮೇಲೆ ನಾನು ಕರೆದ್ನ, ನಾನು ಹೋದೆ. ಬರಲ್ಲ ಅಂತ ಹೇಳಿದ್ರೆ ಅವನಿಗೆ ಅದೇ ಸಿಟ್ಟು ಬರುತ್ತೆ. ಅದಕ್ಕೆ ಆಮೇಲೆ ಹೋದ್ವಿ ಎಲ್ಲರೂ. ಅಂದರೆ ತುಂಬ ಸ್ಪೆಷಲ್ ಆಗಿತ್ತು. ಆಮೇಲೆ ಅಕ್ಕನ ಮನೆ ಹತ್ರ ಅಂಗಡಿ ಬಾಗ್ಲಕ್ಕೆ ಅಕ್ಕನ ಮನೆ ಹತ್ರ ಹೋಗಿ ಅಲ್ಲಿ ಅಕ್ಕ ಬಾವ ಅವರೆಲ್ಲ ಒಂದು ಬೈಕಲ್ಲಿ ಹೋದ್ರು. ನಾನು ಮತ್ತು ನಮ್ಮ ರಕ್ಷಿತನ ಮತ್ತು ದಿಯಾನ ನಾವು 3 ಜನ ಒಂದು ಬೈಕಲ್ಲಿ ಹೋದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ಕೂಡ. ಅವತ್ತೊಂದಿನ ಅಣ್ಣ ನಾನ್ ವೆಜ್ ಮಾಡಿಸಿದ್ದ. ಚಿಕನ್ ಸುಕ್ಕ, ರೊಟ್ಟಿ, ಒಣ ರೊಟ್ಟಿ, ಆಮೇಲೆ ಅಕ್ಕಿ ರೊಟ್ಟಿ, ಆಮೇಲೆ ಬಿರಿಯಾನಿ, ಆಮೇಲೆ ಚಿಕನ್ ಫ್ರೈ, ಅನ್ನ, ಇದಿಷ್ಟು ಇತ್ತು. ತುಂಬ ಖುಷಿ ಆಯಿತು ಕೂಡ. ಒಂಥರ ಆರಾಮಾಗಿ ಕೂಲಾಗಿ ಸ್ವಲ್ಪ ಯಾವುದೇ ರೀತಿ ಟೆನ್ಷನ್ ಇಲ್ದೇ ಆರಾಮಾಗಿ ಒಂದಿನ ಕಳೆದು ಬಂದೆ. ಅವತ್ತು ಹೋಗುವಾಗಲೇ ಎಲ್ಲರ ಜೊತೆಗೆ ಹೋಗಿದ್ವಲ್ಲ, ತುಂಬ ಲೇಟ್ ಆಗಿತ್ತು. ಹೋದ ತಕ್ಷಣವೇ ನಾವೇ ಎಲ್ಲರೂ ಅಡುಗೆ ಎಲ್ಲ ಮಾಡ್ಕೊಂಡು ಒಬ್ರೊಬ್ರು ಒಂದೊಂದೊಂದೊಂದು ಮಾಡಿ ಅಂತ ಬೇಗ ಊಟ ಮಾಡಿದ್ವಿ. ಅಮ್ಮನೂ ಇದ್ದರು. ಅಮ್ಮನ ಜೊತೆನೂ ಸ್ವಲ್ಪ ಹೊತ್ತಿದ್ದು ಎಲ್ಲರೂ ನೈಟೆಲ್ಲ ಫುಲ್ ಕಾಮಿಡಿ ಮಾಡ್ತಾ ಊಟ ಮಾಡುವಾಗ ಅದು ಸ್ಟೋರಿ ಈ ಸ್ಟೋರಿ ಯಾವ್ಯಾವುದೋ ಸ್ಟೋರಿ ಮಾತಾಡ್ಕೊತ ಅಂತೂ ಊಟ ಎಲ್ಲ ಮುಗಿಸಿ ಚೆನ್ನಾಗಿತ್ತು. ಫುಲ್ಲು ನೀವು ವಿಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ. ಅಮ್ಮನ ಮನೆ ಇರೋದು ನನ್ನ ಅಂಗಡಿ ಇದೆಯಲ್ಲ ಅಲ್ಲಿ, ಅದೇ ಊರಲ್ಲೇ ಅಮ್ಮನ ಮನೆ ಇರೋದು. ಆದರೆ ನಾನು ವರ್ಷದಲ್ಲಿ ಒಂದು ಹಬ್ಬ ಅಂದರೆ ಒಂದು 5ರಿಂದ 6 ಸರಿ ಹೋಗ್ತೀನಿ ಅನಿಸುತ್ತೆ. ಹೋದ್ರೂ ಸಂಜೆ ಹೋಗ್ತೀನಿ, ಬೆಳಗ್ಗೆ ಓಡಿ ಬರ್ತೀನಿ, ಅದೇ ಥರನೇ ಆಗೋದು. ಹೋಗಬಾರ್ದು ಆ ಥರ ಎಲ್ಲ ಏನೂ ಇಲ್ಲ. ಅಂದರೆ ಅದು ಅಲ್ಲೇ ನಾವು ಡಿಪೆಂಡ್ ಆಗಬಾರ್ದು. ಅಲ್ಲಿ ಈಗ ಮನೆ ಈಗ ಅಂಗಡಿ ಇಲ್ಲಿರೋದ್ರಿಂದ ನಾನು ಅಲ್ಲೇ ನನ್ನ ಮನಸ್ಸು ಎಳಿಬಾರ್ದು. ಅಂದರೆ ನನ್ನ ಗಂಡನ ಮನೆ ಅನ್ನೋದಿದೆ. ನಾವು ಒಂದು ಮದುವೆ ಕೊಟ್ಮೇಲೆ ಎಲ್ಲಿರಬೇಕು ಅಲ್ಲೇ ಇರಬೇಕು. ಅಂದರೆ ಈಗ ಇಲ್ಲೂ ಅಮ್ಮನ ಮನೆಯಲ್ಲೂ ಅವ್ರದ್ದೇ ಒಂದು ಸಂಸಾರ ಅನ್ನೋದು ಇದೆಯಲ್ಲ, ಅವರು ಆರಾಮಾಗಿರಲಿ. ನಾವು ದಿನ ಇರೋ ಜನಕ್ಕಿಂತಲೂ ನಾವು ಹೋಗಿ ಬರೋ ಜನರ ಮೇಲೆ ತುಂಬ ಪ್ರೀತಿ, ಗೌರವ ಎಲ್ಲನೂ ಇರುತ್ತೆ. ಅದಕ್ಕೋಸ್ಕರ ಎಷ್ಟು ಕರೀತಾರೆ ಬಾ 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 ಅಂತ. ಸಂಜೆ ಆದ್ರದೇ ಒಂದೊಂದ್ಸರಿ ನಮ್ಮ ಅಣ್ಣ ಸಿಟ್ಟಿನಲ್ಲಿ ಬೈತಾನೆ. ಆದರೆ ನಾವು ಹೋಗೋದೇ ತುಂಬ ಕಡಿಮೆ. ಅತ್ತಿಗೆ ಅಂತೂ ಅಣ್ಣಕ್ಕಿಂತ ಜಾಸ್ತಿ ಅತ್ತಿಗೆನೇ ನನಗೆ ಕರೆಯೋದು ಬಾ 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 ಅಂತ. ಲಾಸ್ಟಲ್ಲಿ ನಾನು ಬರೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಆದರೂ ಎಲ್ಲಾದರೂ ಮಿಡ್ಲಲ್ಲಿ ಅಂತ ಸ್ಪೆಷಲ್ ಡೇ ಆದರೆ ಎಲ್ಲಾದರೂ ಹೋಗ್ತೀನಿ ಅಷ್ಟೇ. ಅದೇ ಅವ್ರಿಗೂ ಒಂದು ಸ್ವಲ್ಪ ಸ್ಪೇಸ್ ನಾವೇ ಹೋಗ್ಬಿಟ್ಟು ಇದು ಮುಜುಗರ ಉಂಟು ಮಾಡೋ ಬದಲು ಅವ್ರಿಗೆ ಅದೊಂದು ಸಪ್ರೇಟ್ ಸ್ಪೇಸ್ ಕೊಡಬೇಕು. ಅವರು ಅಡ್ಜಸ್ಟ್ ಆಗಬೇಕು ಆ ಮನೆಗೆ. ಅವ್ರ ಫ್ಯೂಚರಲ್ಲಿ ಅವರು ನೋಡ್ಕೊಂಡು ಹೋಗೋದು ಮನೇನ. ನನ್ನದೇ ಅದು ಇದಿದೆ. ನಾನು ಮದುವೆ ಆಗಿದ್ದೀನಿ, ನನ್ನದೇ ಆದ ಜೀವನ ಇದೆ, ನನ್ನದೇ ಆದ ಕುಟುಂಬ ಇದೆ. ಅವ್ರಿಗೆ ನಾನು ಅಡ್ಜಸ್ಟ್ ಆಗಬೇಕು. ನಾನು ಯಾವಾಗಲೂ ಇಲ್ಲೇ ಇದ್ಕೊಳಕ್ಕಾಗಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಅಂಗಡಿಲೇ ಇರ್ತೀನಿ. ಇನ್ನಿರೋದು ರಾತ್ರಿ ಹೋಗ್ತೀನಿ, ಬೆಳಿಗ್ಗೆ ಬರೋದು. ಆ ಥರನೇ ಗಂಡನ ಮನೆಯಲ್ಲಾದ್ರೂ ಆ ಥರನೇ ಇರೋದು. ಅದು ಸಿಕ್ಕಿರೋ ಟೈಮಲ್ಲಾದರೂ ನಾನು ನನ್ನ ಸಂಸಾರ ಅಂತ ನಾನು ಸರಿಯಾಗಿ ನಿಭಾಯಿಸಬೇಕು. ಅದು ನನ್ನ ಮೈಂಡ್ಸೆಟ್ಟು. ನಾವು ಕರೆಕ್ಟಾಗಿ ಹೇಳಬೇಕು ಅಂದರೆ ನಾವು 3 ಜನ ಹೆಣ್ಮಕ್ಳು, 3 ಜನನೂ ನಾವು ಅದೇ ಥರನೇ ಅಷ್ಟೇ. ಜಾಸ್ತಿ ತುಂಬ ಹೋಗಿ ಇರೋದೆಲ್ಲ, ತುಂಬ ಅಂದರೆ ತುಂಬ ಕಡಿಮೆ. ಅದೇ ಎಷ್ಟೋ ಜನ ಹೇಳ್ತಾರೆ ನನಗೆ ಕೂಡ ಇಲ್ಲಿ ಬಂದವರು, ಯಾಕೆ ಹೋಗಿರ್ಬೋದಲ್ಲ, ಅಮ್ಮನ ಮನೆ ಹತ್ರ ಹೋಗ್ಬೋದು. ಅಮ್ಮನ ಮನೆ ಅಂತ ಅಲ್ಲ, ಅಕ್ಕನ ಮನೆ ಇದೆ, ಎಲ್ಲರೂ ಇರೋದು ಇದೇ ಊರಲ್ಲೇ. ನಾನು ಅಂಗಡಿ ಇರೋ ಊರಲ್ಲೇ ಅವ್ರ ಮನೆ ಎಲ್ಲನೂ ಇರೋದು. ಅಮ್ಮನ ಮನೇಲಿ ಇರ್ಬೋದು, ಅಕ್ಕನ ಮನೇಲಿ ಇರ್ಬೋದು, ಇನ್ನೊಂದು ಅಕ್ಕನ ಮನೆ ಇದೆ, 3 ಮನೆ ಇದೆ. ಅವ್ರ 3 ಜನರ ಹತ್ರನೂ ಒಂದೊಂದು 15 ದಿನ ಉಳಿದ್ರು ಆರಾಮ್. ಹೋಗಿ ಬರೋ ಪೆಟ್ರೋಲ್ ಚಾರ್ಜ್ ಎಲ್ಲ ಉಳಿಯುತ್ತಲ್ಲ, ಹಾಗೆ ಹೇಳ್ತಾರೆ. ಪೆಟ್ರೋಲ್ ಚಾರ್ಜ್ಗಿಂತ ಮೇನ್ ಸೇಫ್ಟಿ ಅಲ್ವಾ, ಅಷ್ಟು ನೈಟಲ್ಲಿ ಹೋಗ್ತೀಯಾ ಮಗುನ ಕರ್ಕೊಂಡು ಅಂತೆಲ್ಲ ಹೇಳ್ತಾರೆ. ಬಟ್ ನಮ್ಮ ಮನೆ ನನ್ನ ಮೈಂಡ್ಸೆಟ್ ನಮ್ಮ ಮನೇಲಿ ಇವಾಗ ನಾ ಕೆಲಸ ಮಾಡಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ. ಕೆಲಸ ಮಾಡೋದು ನಮ್ಮ ಮನೆಗೋಸ್ಕರ ಮಾಡೋದು ಅಷ್ಟೆ. ನಮ್ಮ ಮನೆ ಎಲ್ರಿಗೂ ಅಷ್ಟೇ ಅನ್ಸುತ್ತಲ್ವಾ. ಫಸ್ಟಲ್ಲಿ ನಾನು ನಮ್ಮ ಅಕ್ಕಂಗೆಲ್ಲ, ನಾನು ಮದುವೆ ಆದಮೇಲೆ ಈ ಥರನ. ನಾನು ಮದುವೆಗಿಂತ ಮೊದಲು ನಮ್ಮ ಅಕ್ಕಂಗೆಲ್ಲ ಇಷ್ಟು ಕರೀತಿದ್ದೆ, ಬನ್ನಿ ಬನ್ನಿ ಬನ್ನಿ, ನಾವು ಒಬ್ಬಳೇ ಇರಬೇಕು, ಬನ್ನಿ 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 ಅಂತ. ಅವರು ಬರ್ತಾ ಇರಲಿಲ್ಲ.
ಅವ್ರು ಏನೇನೋ ರೀಸನ್ ಹೇಳೋರು. ಅದರಲ್ಲೂ ನಮ್ಮ ದಾದಾ ಡೆತ್ ಆದಾಗ್ಲಂತೂ ಅವರೆಲ್ಲ ಒಂದು 2 ಡೇಸು 3 ಡೇಸು ಉಳಿದ್ರು ಅಷ್ಟೇ. ನಾನೇನಾಯ್ತು ಅಂತ ಹೇಳಿದ್ರೆ ನಾನು ಬೆಂಗಳೂರಿಂದ ಬಂದ್ನಾ, ಇವಾಗ ನಮ್ಮ ಅತ್ತೆ ಮಾವನು ಹೋಗುವಾಗ ಹೇಳಿದ್ರು, ಇಲ್ಲೇ ಇರು ನೀನು, ಬಿಟ್ಟು ಹೋಗ್ಬೇಡ ಆ ಥರ ಹೇಳಿದ್ರು. ಆಮೇಲೆ ಈಗ ಎರಡನೇ ಅಕ್ಕನ ಕಡೆಯವರು, ಅವರು ಅಂದ್ರೆ ಭಾವ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾ, ಅವರು ಇರೋದು ಅವ್ರದ್ದು ಮನೇಲಿ ಮತ್ತೆ ಯಾರೂ ಇಲ್ಲ, ಸಪ್ರೇಟ್ ಆಗಿದ್ದಾರೆ ಅವರು. ಆಮೇಲೆ ದೊಡ್ಡಕ್ಕನ ಮನೇಲೂ ಅವ್ರದ್ದು ಒಂದು ಫ್ಯಾಮಿಲಿನೇ ಇರೋದು, ಮತ್ತು ಅವ್ರ ಮನೇಲಿ ಅತ್ತೆ ಮಾವ ಆಗಲಿ ಆ ಥರ ಯಾರೂ ಇಲ್ಲ. ಅದಕ್ಕೋಸ್ಕರ ಅವ್ರದ್ದೇ ಒಂದು ಸಪ್ರೇಟ್ ಫ್ಯಾಮಿಲಿ ಆಗಿರೋದ್ರಿಂದ ಅವ್ರವ್ರ ಮನೆ ನೋಡ್ಕೊಳ್ಳೇಬೇಕಾಗಿತ್ತು. ಅವರೆಲ್ಲ ಹೋದರು. ಬಟ್ ನಮ್ಮ ಮನೇಲಿ ಹಂಗೇನಿರಲಿಲ್ಲ. ದಾದಾ ಅಮ್ಮ ಬಂದುಬಿಟ್ಟು ಅವರೇ ಹೇಳಿದ್ರು, ನೀರು ಈ ಟೈಮಲ್ಲಿ ನೀರು ಬೇಕು ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಇದ್ದೆ. ಆವಾಗಲೆಲ್ಲ ನಾನು ಎಷ್ಟು ಅಳ್ತಾ ಇದ್ದೆ, ಅಕ್ಕನ ಹತ್ರ ನೀವಿರಿ ಅಂತ. ಅವರೆಲ್ಲ ಇರ್ತಾನೆ ಇರಲಿಲ್ಲ. ನನಗೆ ಇವಾಗ ಅರ್ಥ ಆಗತ್ತೆ, ನಮ್ಮದೇ ಆದ ಒಂದು ಜೀವನ ಕಟ್ಕೊಂಡ್ಮೇಲೆ ಆಗಲ್ಲ, ಅದು ಇರೋಕ್ಕೆ ಮನಸ್ಸೇ ಬರಲ್ಲ. ಅಷ್ಟೇ. ನಾನು ಮಾತಾಡ್ತಾನೇ ಇರ್ತೀನಿ. ತುಂಬ ಖುಷಿಯಾಗಿತ್ತು, ಟೈಮ್ ಪಾಸು. ಅದರಲ್ಲೂ ಮೇನ್ ನಮ್ದು ಇದು ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ. ನಾನು ಅಮ್ಮನ ಮನೆಗೆ ಹೋಗಿದ್ದೀನಿ ಅಂದರೆ ನಾನು ಊಟದ ವಿಡಿಯೋ ಅಲ್ಲಿ ನಾವು ಊಟ ಮಾಡೋದೇ ಒಂದು ಖುಷಿ, ಎಲ್ಲರೂ ಕೂತ್ಕೊಂಡು. ಅದರಲ್ಲಿ ಇವಾಗಂತೂ ಅವತ್ತಿನ ಊಟದಲ್ಲಂತೂ ನಾವು ಬಿಗ್ ಬಾಸ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಕಮೆಂಟಲ್ಲಿ ಹೇಳಿ ಆಯಿತಾ, ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸಲ್ಲಿ ಅಂತ ಹೇಳಿಬಿಟ್ಟು, ಆಯಿತಾ. ಅದ್ರ ಬಗ್ಗೆನೇ ಮಾತಾಡ್ತಾ ಊಟ ಮಾಡ್ತಾಯಿದ್ವಿ. ತುಂಬ ಖುಷಿ ಆಯಿತು. ನೋಡ್ಕೊಂಡು ಬನ್ನಿ, ನಿಮಗೂ ಕೂಡ ಖುಷಿ ಆಗುತ್ತೆ ಅನಿಸುತ್ತೆ ವಿಡಿಯೋ ನೋಡಿ. ಓಕೆ, ಥ್ಯಾಂಕ್ ಯು. ಮತ್ತು ಮೇನ್ ಅಂದರೆ ನಮ್ಮ ಸಾರ ಇದ್ದಾನೆ, ನಾಯಿ ವಿಡಿಯೋ ಇದೆ ಬೆಳಿಗ್ಗೆದು. ಅಲ್ಲಿ ಫೈರ್ ಅಂಗಳದಲ್ಲಿ ಬೆಂಕಿ ಹಚ್ಚಿ ಚಳಿಯಾಗಿತ್ತಲ್ಲ ತುಂಬ, ಅದರಲ್ಲಿ ಎಲ್ಲರೂ ಚಳಿ ಕಾಯಿಸ್ತಾ ಎಲ್ಲ ಕೂತ್ಕೊಂಡಿದ್ವಿ. ನೈಟ್ ಅಲ್ಲೇ ಊಟ ಮಾಡೋಣ ಹೊರಗಡೆ ಅಂತ ಅಂದ್ಕೊಂಡ್ವಿ, ಬಟ್ ತುಂಬಾ ಚಳಿ ಇತ್ತು. ಸೊ ಅದಕ್ಕೋಸ್ಕರ ಮತ್ತು ಒಳಗಡೆನೇ ಊಟ ಮಾಡಿದ್ವಿ. ಓಕೆ, ಎಲ್ಲ ನೋಡ್ಕೊಂಡು ಬನ್ನಿ. ನಾನು ಮಾತಾಡ್ತಾನೇ ಇರ್ತೀನಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು. ಹತ್ರವತ್ತಾಟಿ ಕೂಗುದಂತೆ. ಸಾರಾ, ಕರಿಯಾ 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 ಕರಿಯಾ